ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು. ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ, ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಪಡದ ಮತ್ತು ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ. ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು. ಅಧ್ಯಾಯ 18 ಶಿಶುಪಾಲ. ಶ್ರೀಕೃಷ್ಣನಿಗೆ ಪಾಂಡವರೇನಾಗಬೇಕೋ ಅದೇ ಸಂಬಂಧದಲ್ಲಿದ್ದವನು ಈ ಮಹತ್ವಾಕಾಂಕ್ಷಿ ದೂರ್ತ. ಕುಂತಿದೇವಿಗೆ ಶುತಶ್ರವ ಎಂಬ ತಂಗಿಯೊಬ್ಬಳಿದ್ದಳು. ಅವಳನ್ನು ಚೇದಿರಾಜ ಧರ್ಮಘೋಷ ಎಂಬ ದೊರೆಗೆ ಕೊಟ್ಟು ವಿವಾಹ ಆಗಿತ್ತು. ಇವರ ಪುತ್ರನೇ ಶಿಶುಪಾಲ. ಇವನ ಪೂರ್ವಜನ್ಮದ ಚರಿತ್ರೆಯನ್ನು ಸಭಾಪರ್ವದ ಅಗ್ರಪೂಜಾ ಪ್ರಸಂಗದಲ್ಲಿ ಭೀಷ್ಮ ಕೃಷ್ಣ ದೂಷಣೆಗೆ ಪ್ರತ್ಯುತ್ತರವಾಗಿ ಹೇಳುವಲ್ಲಿ ಕೇಳುತ್ತೇವೆ. ಆದರೆ ಶ್ರೀಮದ್ಭಾಗವತ ಮತ್ತು ಹರಿವಂಶ, ವಿಷ್ಣು ಪುರಾಣಗಳಲ್ಲಿ ಇವನ ಚರಿತ್ರೆ ವಿಸ್ತಾರವಾಗಿದೆ. ಅದರ ಸಂಗ್ರಹ ಹೀಗೆ. ವೈಕುಂಠ ದ್ವಾರದಲ್ಲಿರುವ ಜಯ ವಿಜಯರ ಸನಕಾದಿ ಬ್ರಹ್ಮ ಮಾನಸ ಪುತ್ರರ ಶಾಪಕ್ಕೊಳಗಾಗಿ 3 ಘೋರ ಜನ್ಮಗಳಲ್ಲಿ ವಿಷ್ಣು ದ್ವೇಷಿಗಳಾಗಿ ಅಸುರಿ ಜನ್ಮವೆತ್ತುತ್ತಾರೆ. ಮೊದಲನೆಯದು ಹಿರಣ್ಯಾಕ್ಷ ಹಿರಣ್ಯಕಶಿಪು ಜೋಡಿ, ಎರಡನೆಯದು ರಾವಣ ಕುಂಭಕರ್ಣ. ಈ 3ನೆಯ ಜನ್ಮದಲ್ಲಿ ರೂಢಮೂಲವಾಗಿ ಬೆಳೆದ ವಿಷ್ಣು ದ್ವೇಷದ ವಿಷವೃಕ್ಷವಾಗಿ ತೋರಿಕೊಂಡವನೇ ಈ ಶಿಶುಪಾಲ. ಇನ್ನೊಬ್ಬ ದಂತವಕ್ರ ಅಥವಾ ಅವನೇ ದಂತವಕ್ತ್ರ, ಪುಂಡ್ರ ದೇಶಾಧಿಪತಿ. ಈ ಶಿಶುಪಾಲ ಹುಟ್ಟಿದಾಗಲೇ ವಿಕಾರ ರೂಪದಲ್ಲಿ ಅನೇಕ ತಲೆ ತೋಳು ಕಾಲುಗಳ ಸಮೇತ ಹುಟ್ಟಿ ಭಯಂಕರ ಸ್ವರದಲ್ಲಿ ಅರಚಿ ತನ್ನ ರಾಕ್ಷಸ ಸ್ವರೂಪವನ್ನು ತೋರಿಸಿದ. ತಾಯಿಗೆ ಭಯವಾಯಿತು. ಆಗ ಅಶರೀರವಾಣಿ ಹೇಳಿತ್ತು, ಹೆದರಬೇಡ, ಈ ಮಗುವನ್ನು ನಿನ್ನನ್ನು ನೋಡಲು ಬರುವ ಅತಿಥಿಗಳ ಮಡಿಲಲ್ಲಿ ಹಾಗೆ ಕ್ರಮವಾಗಿ ಇಡುತ್ತಾ ಹೋಗು. ಯಾರ ಮಡಿಲಲ್ಲಿದ್ದಾಗ ಇದು ಸುರೂಪದ ಮಾನವ ಶಿಶುವಾಗಿ ಪರಿವರ್ತಿತವಾಗುತ್ತದೋ ಅವನ ಕೈಲೇ ಇವನ ಸಾವು ಎಂದು. ಶ್ರುತಶ್ರವೆ ವಿಫಲಿತಳಾದರೂ ಏನೂ ಮಾಡುವಂತಿರಲಿಲ್ಲ. ಹೇಗೂ ಇದಕ್ಕೆ ಸೌಮ್ಯ ಸ್ವರೂಪ ಬಂದರೆ ಸಾಕೆಂದು ಉಸಿರು ಬಿಗಿ ಹಿಡಿದು ಬಂದವರ ಮಡಿಲಲ್ಲೆಲ್ಲ ಮಗುವನ್ನಿಡುತ್ತಾ ಆಶಾಪೂರಿತಳಾಗಿ ಕಾಲ ಕಳೆಯುವಲ್ಲಿ ಒಮ್ಮೆ ಸೋದರತ್ತೆಯನ್ನು ಕಾಣಲು ಅತ್ತ ಶ್ರೀಕೃಷ್ಣನೇ ಬಂದ. ಅವನ ಮಡಿಲಲ್ಲಿದ್ದಾಗ ಈ ಮಗು ಸೌಮ್ಯ ಸ್ವರೂಪ ತಾಳಿತು. ಶ್ರುತಶ್ರವೆ ಕೃಷ್ಣನ ಪಾದ ಹಿಡಿದಳು. ನನ್ನ ಈ ಮಗುವನ್ನು ಕೊಲ್ಲಬೇಡ, ಅವನೇನು ಮಾಡಿದರೂ ಕ್ಷಮಿಸು ಎಂದು ಬೇಡಿದಳು. ಆಗ ಶ್ರೀಕೃಷ್ಣ ಹೇಳಿದ, ಅಮ್ಮ, ಇವನ 100 ತಪ್ಪುಗಳನ್ನು ಮನ್ನಿಸುತ್ತೇನೆ ಎಂದು. 100 ಎಂದರೆ ಅಸಂಖ್ಯವಾಚಿ, ಅನಂತ, ಬಾಯಿ ಮಾತಿಗೆ ಹಾಗೆ ಹೇಳಿದ್ದು ಎಂದು ತಾಯಿ ಭಾವಿಸಿದಳು. ಆದರೆ ಕೃಷ್ಣ ಮಾತ್ರ 100 ಎಂದರೆ 100, 99 ಕೂಡಿಸು 1 ಒಟ್ಟು 100 ಎಂದು ಲೆಕ್ಕವಿಟ್ಟ. ಅವನು ಇವನ ರಾಕ್ಷಸ ಜನ್ಮ ಬಿಡಿಸುವ ಹೊಣೆ ಹೊತ್ತಿದ್ದವನಲ್ಲವೇ? ಸಭಾಪರ್ವದ ಆರಂಭದಲ್ಲೇ ಧರ್ಮರಾಜನಿಗೆ ಶ್ರೀಕೃಷ್ಣ ಹೇಳುತ್ತಾನೆ, ಅಯ್ಯ, ಈ ದ್ವಾಪರ ಯುಗ ತುಂಬ ವಿಚಿತ್ರವಾದುದು. ಹಿಂದಣ ಯುಗಗಳಲ್ಲಿ ದೈತ್ಯರು ವಿರೂಪ ಭಯಂಕರ ಅಮಾನುಷ ರೂಪಾಕಾರಗಳಲ್ಲೇ ತೋರಿಸುತ್ತಿದ್ದರು. ಅನೇಕ ತಲೆ ಬಾಹು ಧ್ವನಿ ಹೀಗೆ. ಈ ದ್ವಾಪರ ಯುಗದಲ್ಲಿ ಹಾಗಲ್ಲ, ಮನುಷ್ಯ ರೂಪದಲ್ಲೇ ಇರುತ್ತಾರೆ. ಪತ್ತೆ ಮಾಡುವುದು ಕಷ್ಟ. ಅದರಲ್ಲಿ ಈ ಕಲಿಸಂಧಿ ಬೇರೆ. ಇಲ್ಲಿ ಅಭಿಜಾತ ಶುದ್ಧ ರಕ್ತದ ಸಂಜಾತ ಕ್ಷತ್ರಿಯರೂ ಇಲ್ಲ. ಈ ಕುಲಗಳನ್ನೆಲ್ಲ ಪರಶುರಾಮರು ಕೊಂದಾಗಿದೆ. ಈಗ ಇರುವವರು ಮಿಶ್ರ ಸಂತಾನದಲ್ಲಿ ಸಂಕರ ಜಾತಿಯಲ್ಲಿ ಹುಟ್ಟಿದವರು. ಅವರಲ್ಲಿ ಈ ಜರಾಸಂಧ ಶಿಶುಪಾಲ ಇಂಥವರು ಮುಖ್ಯ ಎಂತ. ಇದನ್ನು ನೆನಪಿಡಿ. ಜರಾಸಂಧ ಮೊದಲಿಗೆ ಶ್ರೀಕೃಷ್ಣನನ್ನು ಉಪೇಕ್ಷಿಸಿದ್ದ. ಅಳಿಯ ಕಂಸನ ಸಂಹಾರವಾದ ಮೇಲೆ ಭಯವಾಯಿತು. ಕಾಲಯವನನೂ ಹೋದ. ತನ್ನ 22 ಅಕ್ಷೋಹಿಣಿ ಸೇನೆಯೂ ನಾಶವಾಯಿತು. ಭೀಮನ ಕೈಲಿ ಸಾಯುವ ಮುನ್ನ ಒಂದು ವಿಚಿತ್ರ ನಡೆಯಿತು. ವಿದರ್ಭದಲ್ಲಿ ಭೀಷ್ಮಕ ಎಂಬ ದೊರೆಯಿದ್ದ. ಅವನ 5 ಪುತ್ರರಲ್ಲಿ ರುಕ್ಮಿ ಎಂಬ ಹಿರಿಯ ದುಷ್ಟ ಮಹತ್ವಾಕಾಂಕ್ಷಿ ಜರಾಸಂಧನ ದುಷ್ಟಕೂಟದಲ್ಲಿ ಸೇರಿದ್ದ ಶಿಶುಪಾಲನ ಅನುಯಾಯಿ.
ಇಂದಿನ MLA MP ಗಳು ಹಿಂಬಾಲಕರನ್ನು ಹೊಂದಿದ್ದು ಇವರು ಆ ಅಧಿಕಾರಸ್ಥರ ಬಲ ಶಕ್ತಿ ಅನುಗ್ರಹಗಳಿಂದ ಫಲವನ್ನು ಬಯಸುವಂತೆ. ಭೀಷ್ಮಕನಿಗೆ ಒಬ್ಬಳೇ ಮಗಳಿದ್ದಳು, ರುಕ್ಮಿಣಿ ಅಂತ. ಚಲುವೆ, ವಿದ್ಯಾವತಿ, ಗುಣವಂತೆ. ಶ್ರೀಕೃಷ್ಣನನ್ನು ನೋಡದೆಯೇ ಅವನ ರೂಪ, ಗುಣ, ಬುದ್ಧಿಚಾತುರ್ಯ, ಸಾಮರ್ಥ್ಯಾದಿ ಗುಣಗಳಿಂದ ಆಕರ್ಷಿತಳಾಗಿದ್ದಳು. ವಿದರ್ಭ ದ್ವಾರಕೆಗಳಲ್ಲಿ ಹೋಗಿ ಬರುತ್ತಿದ್ದ ಅನೇಕ ವಿದ್ವಾಂಸ, ಯೋಧ, ರಾಜದೂತರ ಮೂಲಕ ಅರಿತು ಅವನಲ್ಲಿ ಅಗಾಧ ಪ್ರೇಮ ಬೆಳೆಸಿಕೊಂಡಿದ್ದಳು. ಇವಳನ್ನು ತನ್ನ ಮಹತ್ವದ ರಾಜಕೀಯ ಆಸೆ ಆಕಾಂಕ್ಷೆಗಳಿಗೆ ಬಲಿಪಶು ಮಾಡಿ ಇವಳನ್ನು ಶಿಶುಪಾಲನಿಗೆ ಬಲಾತ್ಕಾರವಾಗಿ ಕಟ್ಟಿ ಫೇವರ್ಸ್ ಗಿಟ್ಟಿಸಿಕೊಳ್ಳಲು ರುಕ್ಮಿ ಹೊರಟಿದ್ದ. ಇದು ಅವಳಿಗೆ ಇಷ್ಟವಿರಲಿಲ್ಲ. ರುಕ್ಮಿಣಿಯ ತಾಯಿ ತಂದೆಯರಿಗೂ ಇಷ್ಟವಿರಲಿಲ್ಲ. ಆದರೇನು, ದೊರೆ ವೃದ್ಧನೂ ದುರ್ಬಲನೂ ಇದ್ದು ನಿಸ್ಸಹಾಯಕನಾಗಿದ್ದ. ಹೆಸರಿಗಂದು ಸ್ವಯಂವರ. ಆದರೆ ಅಲ್ಲಿ ನಡೆದಿತ್ತು ಬಲಾತ್ಕಾರ ವಿವಾಹ. ಮುಹೂರ್ತ ನಿಷ್ಕರ್ಷೆಯೂ ಆಗಿ ಕೈ ಮೀರುವ ಕಾಲ. ದೇಶ ವಿದೇಶಗಳ ಎಲ್ಲ ದೊರೆಗಳಿಗೂ ಆಹ್ವಾನ ಹೋಗಿತ್ತು. ದ್ವಾರಕೆಯ ಬಲರಾಮ ಶ್ರೀಕೃಷ್ಣರನ್ನು ಬಿಟ್ಟು ಜರಾಸಂಧ ಬದುಕಿದ್ದ. ಇನ್ನೂ ಈಗ ಎಂತ ಹೇಳಿಯಾಗಿದೆಯಲ್ಲವೇ. ಅವನ ಬಲಾಢ್ಯ ರಕ್ಷೆಯಲ್ಲಿ ಈ ವಿವಾಹ ನಡೆಯಲು ಏರ್ಪಾಡಾಗಿತ್ತು. ಜಾಣೆ ರುಕ್ಮಿಣಿ ಶ್ರೀಕೃಷ್ಣನಿಗೊಂದು ರಹಸ್ಯ ಪ್ರೇಮ ಪತ್ರ ಬರೆದಳು. 7 ಶ್ಲೋಕಗಳಲ್ಲಿ, ಸಪ್ತಪದಿಯಂತೆ. ಒಬ್ಬ ವೃದ್ಧ ಆಪ್ತ ಬ್ರಾಹ್ಮಣನ ಕೈಲಿ ಅದನ್ನು ದ್ವಾರಕಾಧೀಶಗೆ ಕಳುಹಿಸಿದಳು. ಹೇ ಕೃಷ್ಣ, ನೀನು ಗುಣವಂತ, ರೂಪವಂತ, ಶೀಲವಂತ, ಶೂರ, ಧೀರ. ನಿನ್ನ ಪಾದಕ್ಕೆ ನನ್ನ ಮನ ಪ್ರಾಣಗಳನ್ನು ಅರ್ಪಿಸಿದ್ದೇನೆ. ನನಗೆ ಇಷ್ಟವಿಲ್ಲದ ಈ ಶಿಶುಪಾಲನೊಡನೆ ವಿವಾಹವನ್ನು ತಪ್ಪಿಸಲು ನಿನ್ನ ಬಿಟ್ಟು ನನಗೆ ಬೇರಾರೂ ರಕ್ಷಕರಿಲ್ಲ. ನೀನು ರಹಸ್ಯವಾಗಿ ಬಂದು ನನ್ನನ್ನು ರಾಕ್ಷಸ ಕ್ರಮದಲ್ಲಿ ಅಪಹರಿಸಿ ಕುದುರೆ ಏರಿ ದ್ವಾರಕೆಗೆ ಕರೆದೊಯ್ದು ವಿವಾಹ ಮಾಡಿಕೊಳ್ಳಬೇಕು. ನಾನು ಪುಷ್ಪಮಾಲೆ, ಇದು ಕಳ್ಳನರಿ. ಈ ಶಿಶುಪಾಲನಿಗೆ ಸೇರಬಾರದು. ನಾನು ಈವರೆಗೆ ಮಾಡಿದ ತಪಸ್ಸು, ಉಪವಾಸ, ವ್ರತ, ಪೂಜೆ ಏನಿದ್ದರೂ ನನ್ನ ಇಷ್ಟಾರ್ಥವನ್ನು ಕೈಗೂಡಿಸಲಿ. ನಾಳಿದ್ದೇ ಈ ಅನಪೇಕ್ಷಿತ ವಿವಾಹ. ಅಷ್ಟರೊಳಗೆ ನೀನು ಮಿತ ಪರಿವಾರದೊಡನೆ ಬಂದು ಇಂದ್ರಾಣಿ ದೇವಾಲಯದ ಪಶ್ಚಿಮ ದ್ವಾರದ ಬಳಿ ನಿಂತಿರಬೇಕು. ಆ ದಿನ ನಾನು ಅಲ್ಲಿ ಪೂಜೆಗೆ ಬಂದು 3 ಪ್ರದಕ್ಷಿಣೆ ಹಾಕುವುದು ಪದ್ಧತಿ ಇದೆ. ಆಗ ನನ್ನೊಡನೆ ಅಂತಃಪುರದ ಆಪ್ತ ಸ್ತ್ರೀ ಪರಿವಾರ ಮಾತ್ರ ಅಲ್ಲಿ ಇರುತ್ತದೆ. ಅಲ್ಲಿ ಯಾವುದೇ ರಕ್ತಪಾತವಾಗದಂತೆ ನೀನು ನನ್ನನ್ನು ಎತ್ತಿ ಕುದುರೆಯ ಮೇಲಿರಿಸಿ ಹಾರಿಸಿಕೊಂಡು ಹೋಗಬೇಕು. ಬೇರೆ ದಾರಿ ನನಗೆ ಇಲ್ಲ. ಇದು ನೆರವೇರದಿದ್ದರೆ ನಾನು ಪ್ರಾಣದೊಡನೆ ಇರಲಾರೆ. 7 ಜನ್ಮಕ್ಕಾದರೂ ಮತ್ತೆ ಮತ್ತೆ ತಪಸ್ಸು ಮಾಡಿ ನಿನ್ನನ್ನೇ ನಾನು ಪಡೆಯುತ್ತೇನೆ. ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುತ್ತೇನೆ. ಹೇಗಿದೆ ಪತ್ರ? ಬ್ರಾಹ್ಮಣ ವೃದ್ಧ ವೇಗವಾಗಿ ದ್ವಾರಕ್ಕೆ ತಲುಪಿ ಪ್ರಭು ಶ್ರೀಕೃಷ್ಣನಿಗೆ ಪತ್ರ ತಲುಪಿಸಿದ. ಆಪದ್ ಬಾಂಧವನಾದ ಶ್ರೀಕೃಷ್ಣ ಒಡನೆಯೇ ಕಾರ್ಯ ತತ್ಪರನಾದ. ಬಲರಾಮನನ್ನು ಸೈನ್ಯವನ್ನು ಹಿಂಬಲಿಸುವಂತೆ ಆಣತಿಯಿತ್ತು ತಾನೊಬ್ಬನೇ ಕುದುರೆ ಏರಿ ಮಗ್ನವಾಗಿ ಹೊರಟು ವೇಳೆಗೆ ಸರಿಯಾಗಿ ಆ ಇಂದ್ರಾಣಿ ದೇವಾಲಯದ ಪಶ್ಚಿಮ ದ್ವಾರದಲ್ಲಿ ಬಂದು ನಿಂತ. ಆವರೆಗೆ ಬಾರದ ತನ್ನ ರಕ್ಷಕರನ್ನು ಎದುರು ನೋಡಿ ನಿರಾಶಳಾಗಿದ್ದ ರುಕ್ಮಿಣಿಯು 3ನೆಯ ಸುತ್ತು ಬಳಸಿ ಬರುವಷ್ಟರಲ್ಲಿ ದೌತ್ಯಕ್ಕೆ ಕಳುಹಿದ್ದ ಬ್ರಾಹ್ಮಣ ಗುಂಪಿನಲ್ಲಿ ಕಾಣಿಸಿಕೊಂಡು ಕೆಲಸ ಆಯಿತೆಂಬಂತೆ ಕಣ್ಣು ಸನ್ನೆ ಮಾಡಿದ. ಒಡನೆಯೇ ಎಳೆ ತುಳಸಿ ವಾಸನೆಯೂ ಮೂಗಿಗೆ ತಲುಪಿ ಶ್ರೀಕೃಷ್ಣಾಗಮನವನ್ನು ಸೂಚಿಸಿತು. ರುಕ್ಮಿಣಿಗೆ ಶುಭ ಶಕುನವಾಯಿತು. ಎಡಗಣ್ಣು, ತೋಳು, ತೊಡೆ ಅದರಿದವು. ಅತ್ತ ನೋಡುವಷ್ಟರಲ್ಲಿ ಶ್ವೇತಾಶ್ವವೇರಿದ ಶ್ರೀಕೃಷ್ಣ ಬಂದು ಇವಳನ್ನೆತ್ತು ಕೂರಿಸಿಕೊಂಡು ಹೋಗಿಯೇ ಬಿಟ್ಟ. ಇದು ರೋಮಾಂಚಕ ಪ್ರಸಂಗ. ಇತ್ತ ಹಸಮಣೆಯ ಮೇಲೆ ಕೂತಿದ್ದ ಶಿಶುಪಾಲನಿಗೇನಾಯಿತು ಎನ್ನುವ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.